ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಂದಿನ ವಿಡಿಯೋದಲ್ಲಿ ಆರೋಗ್ಯಕ್ಕೆ ಪೌಷ್ಟಿಕಾಂಶಗಳಿಂದ ಸಮೃದ್ಧವಾಗಿರುವ ಡ್ರೈ ಸೀಡ್ಸ್ ಹೇರ್ ಗ್ರೋತ್ ಲಡ್ಡು ಮಾಡುವ ಸುಲಭ ವಿಧಾನನ ನೋಡೋಣ. ಈ ಲಡ್ಡುವಿನಲ್ಲಿ ಅಗಸೆ ಬೀಜ, ಕುಂಬಳಕಾಯಿ ಬೀಜ, ಸೂರ್ಯಕಾಂತಿ ಬೀಜ, ಬಾದಾಮಿ, ಬೆಲ್ಲ ಇನ್ನೂ ಹಲವು ಪದಾರ್ಥಗಳನ್ನು ಬಳಸಲಾಗಿದೆ. ಇದರಲ್ಲಿ ಪ್ರೋಟೀನ್, ಗುಡ್ ಫ್ಯಾಟ್, ಐರನ್, ಜಿಂಕ್, ಒಮೆಗಾ 3 ನಾರಿನಾಂಶ ಇತರ ಪೌಷ್ಟಿಕಾಂಶಗಳು ಇದ್ದು ಸಮತೋಲಿತ ಆಹಾರದ ಭಾಗವಾಗಿ ದೇಹದ ಒಟ್ಟಾರೆ ಆರೋಗ್ಯಕ್ಕೆ ಸಹಾಯ ಮಾಡ್ತದೆ. ಬನ್ನಿ ನೋಡೋಣ ಈ ಲಡ್ಡುನ ಹೇಗೆ ಮಾಡೋದು ಅಂತ. ಮೊದಲಿಗೆ ನಾನಿಲ್ಲೊಂದು ಪ್ಯಾನ್ ತೊಗೊಂಡಿದ್ದೀನಿ. ಈ ಪ್ಯಾನಲ್ಲಿ ನಾನು ಒಂದು ಬೌಲಷ್ಟು ಸೂರ್ಯಕಾಂತಿ ಬೀಜನ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಇದು ಹಸಿ ವಾಸನೆ ಹೋಗೋವರೆಗೂ ನಾವು ಇದನ್ನು ಹುರ್ಕೋಬೇಕಾಗುತ್ತೆ. ಎಲ್ಲ ಪದಾರ್ಥನೂ ಕೂಡ ನಾವಿಲ್ಲಿ ಡ್ರೈ ರೋಸ್ಟೇ ಮಾಡ್ಕೊತಾ ಇರೋದು. ನಾನಿಲ್ಲಿ ಎಣ್ಣೆ ತುಪ್ಪ ಏನೂ ಆ್ಯಡ್ ಮಾಡ್ತಾಯಿಲ್ಲ. ಇದು ಹರಳಾಗೋವರೆಗೂ ಕೂಡ ನಾವು ಇದನ್ನು ಹುರ್ಕೋಬೇಕಾಗುತ್ತೆ. ಆದರೆ ಪಟಪಟ ಅಂತ ಇದು ಸಿಡಿಯುತ್ತೆ, ಅಲ್ಲಿವರೆಗೂ ನಾವು ಇದನ್ನು ಹುರ್ಕೊಂಡು ಎತ್ತಿಟ್ಕೋಬೇಕು. ನಂತರ ನಾನಿಲ್ಲಿ ಕುಂಬಳಕಾಯಿ ಬೀಜನ ಹಾಕ್ಕೊಳ್ತಾ ಇದ್ದೀನಿ. ಅದೇ ಬೌಲಲ್ಲೇ ನಾನು ಕುಂಬಳಕಾಯಿ ಬೀಜನ ಒಂದು ಬೌಲ್ ಹಾಕ್ಕೊಳ್ತಾ ಇದ್ದೀನಿ. ಇದು ಕೂಡ ಹರಳು ಆಗೋವರೆಗೂ ಹುರ್ಕೊಬೇಕು. ನೋಡಿ ಅಲ್ಲಿ ಸಿಡಿತಾ ಇದೆ. ಅದು ನೀಟಾಗಿ ಹರಳಾಗುತ್ತದು. ಅದು 2 ಪಾರ್ಟ್ ಆಗೋ ಥರ ಅದು ಸಿಡಿಯುತ್ತೆ, ಅಲ್ಲಿವರೆಗೂ ನಾವು ಇದನ್ನು ಹುರ್ಕೊಬೇಕು. ವಾಟರ್ಮೆಲನ್ ಸೀಡ್ಸ್ನು ಕೂಡ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದು ಕೂಡ ಅಷ್ಟೇ, ಇದು ಕೂಡ ಸಿಡಿಯುತ್ತೆ, ಪಟಪಟ ಅಂತ ಸೌಂಡ್ ಬರಬೇಕು. ಇದು ಹಸಿ ವಾಸನೆ ಹೋಗೋವರೆಗೂ ನಾವು ಇದನ್ನು ಹುರ್ಕೊಬೇಕಾಗುತ್ತೆ. ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಹುರ್ಕೊಬೇಕು. ಇದು ಸ್ವಲ್ಪ ಕುಂಬಳಕಾಯಿ ಬೀಜ ಅಲ್ಲಿ ಇಲ್ಲಿ ಕಾಣಿಸ್ತಾ ಇದೆ ಅಷ್ಟೇ. ಅದು ಇನ್ನೆಲ್ಲದು ಕೂಡ ಇದು ವಾಟರ್ಮೆಲನ್ ಸೀಡ್ಸೇ. ನೋಡಿ ಇದು ಕೂಡ ಹರಳಾಗಿದೆ, ಅಲ್ಲಿವರೆಗೂ ನಾನು ಇದನ್ನು ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಎಲ್ಲದೂ ಕೂಡ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ಇವಾಗ ನಾನಿಲ್ಲಿ ಅಗಸೆ ಬೀಜನ ಹಾಕ್ಕೊಂಡಿದ್ದೀನಿ. ಅಗಸೆ ಬೀಜದಲ್ಲಿ ಒಮೆಗಾ 3 ಕಂಟೆಂಟ್ ತುಂಬಾ ಇರುತ್ತೆ. ಇದು ಹೆಲ್ತಿಗೆ ಆಗಲಿ ಹೇರ್ಗೆ ಆಗಲಿ ತುಂಬಾ ಒಳ್ಳೆಯದಿದು. ಇದು ಕೂಡ ಅಷ್ಟೇ ಹರಳಾಗೋವರೆಗೂ ಹುರ್ಕೋಬೇಕು. ಇದು ಎಣ್ಣೆ ಬಿಡುತ್ತೆ, ಇದು ಸಿಡಿಯುತ್ತೆ ಅಂತ ನಾನಿಲ್ಲಿ ಒಂದು ಲಿಡ್ ಕ್ಲೋಸ್ ಮಾಡಿದ್ದೀನಿ. ಎಲ್ಲ ಕಡೆ ಸಿಡಿದ್ಬಿಡುತ್ತೆ, ಹಾಗಾಗಿ ಲಿಡ್ ಕ್ಲೋಸ್ ಮಾಡಿದ್ದು. ಇದು ಹರಳಾಗ್ತಾ ಇದೆ ನೋಡಿ, ಇದು ಕೂಡ ಸಿಡಿತಾ ಇದೆ. ಇದು ಕೂಡ ಈಗ ಆಗಿದೆ. ಇದನ್ನು ಕೂಡ ನಾನಿಲ್ಲಿ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಈಗ ನಾನಿಲ್ಲಿ ಆಳ್ವಿ ಬೀಜನ ಹಾಕ್ಕೊಳ್ತಾ ಇದ್ದೀನಿ. ಈ ಆಳ್ವಿ ಬೀಜ ಟೇಸ್ಟ್ ಸಾಸಿವೆ ಥರ ಇರುತ್ತೆ. ಸ್ವಲ್ಪ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಹೇರ್ ಗ್ರೋತ್ಗೂ ತುಂಬ ಒಳ್ಳೆಯದು, ಇಮ್ಯುನಿಟಿ ತುಂಬಾ ಬೂಸ್ಟ್ ಮಾಡುತ್ತೆ ಇದು. ಇದು ಕೂಡ ಅಷ್ಟೇ ಸಿಡಿಯುತ್ತೆ, ಸಿಡಿಯೋವರೆಗೂ ಇದು ಹಸಿ ವಾಸನೆ ಹೋಗೋವರೆಗೂ ನಾವು ಇದನ್ನು ಹುರ್ಕೋಬೇಕು. ನೋಡಿ ಇದು ಆಗ್ತಾ ಇದೆ. ಇದು ಕೂಡ ಚಟಪಟ ಅಂತ ಎಲ್ಲ ಕಡೆ ಸಿಡಿದ್ಬಿಡುತ್ತೆ, ಹಾಗಾಗಿ ನಾನಿಲ್ಲಿ ಲಿಡ್ ಕ್ಲೋಸ್ ಮಾಡ್ಕೊಂಡಿದ್ದೀನಿ. ಹುರ್ಕೊಬೇಕು. ಇದು ಸೇಮ್ ಸಾಸಿವೆ ಸ್ಮೆಲ್ಲೇ ಬರುತ್ತೆ ಇದು. ಹಾಗೆ ರಾ ತಿಂದರೆ ಸಾಸಿವೆ ಟೇಸ್ಟೇ ಇರುತ್ತೆ ಇದು. ನೋಡಿ ಇದು ಕೂಡ ಆಗಿದೆ. ಈಗ ನಾನಿಲ್ಲಿ ಚಿಯಾ ಸೀಡ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ, ಒಂದು ಬೌಲಷ್ಟು. ಇದು ಎಣ್ಣೆ ಬಿಡುತ್ತೆ, ಆ ಎಣ್ಣೆ ಬಿಟ್ಟು ಪಟಪಟ ಅಂತ ಸಿಡಿಯುತ್ತೆ, ಅಲ್ಲಿವರೆಗೂ ಕೂಡ ನಾವು ಇದನ್ನು ಕೂಡ ಲೋ ಫ್ಲೇಮಲ್ಲೇ, ನಾನೆಲ್ಲ ಇಲ್ಲಿ ಲೋ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮಲ್ಲೇ ಇಲ್ಲಿ ಹುರ್ಕೊಂಡಿರೋದು. ನೋಡಿ ಇಲ್ಲಿ ಬಿಡ್ತಾ ಇದೆ, ನೋಡಿ ಇಲ್ಲಿ ಎಣ್ಣೆ ಬಿಡ್ತಾ ಇದೆ, ಅಲ್ಲಿವರೆಗೂ ಇದನ್ನು ಹುರ್ಕೊಬೇಕು. ಇದು ಕೂಡ ಆಗಿದೆ. ಈಗ ನಾನಿಲ್ಲಿ ಬಾದಾಮಿ ಬೀಜ ತೊಗೊಂಡಿದ್ದೀನಿ. ಬಾದಾಮಿ ಬೀಜ ನಾನು ಇದರಲ್ಲಿ 1.5 ಬೌಲ್ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಬಾದಾಮಿ ಬೀಜನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಸಮ ಪ್ರಮಾಣದಲ್ಲೇ ಹಾಕೋಬೋದು, ಇಲ್ಲ ಸ್ವಲ್ಪ ಹೆಚ್ಚಾಗಿ ಕೂಡ ಹಾಕೋಬೋದು. ನೋಡಿ ಇದು ಕೂಡ ಅಷ್ಟೇ, ಇದು ಕೂಡ ರೋಸ್ಟ್ ಆಗಿದೆ. ನಾನಿಲ್ಲಿ ಬೀಜಗಳನ್ನೇ ಒಂದು ಕಡೆ ಹಾಕ್ಕೊಂಡಿದ್ದೀನಿ. ಸೂರ್ಯಕಾಂತಿ ಬೀಜ, ವಾಟರ್ಮೆಲನ್ ಸೀಡ್ಸ್, ಆ ಮೂರನ್ನು ಕೂಡ ನಾನು ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ. ಇನ್ನು ಮಿಕ್ಕಿದ್ದೆಲ್ಲ ಬೇರೆ ಬೇರೆದಕ್ಕೆ ಹಾಕ್ಕೊಂಡಿದ್ದೀನಿ. ಈಗ ನಾನು ಹಾಕ್ಕೊಂಡಿದ್ದಲ್ಲಿ ಗಸಗಸೆನೂ ಕೂಡ ನೀಟಾಗಿ ಫ್ರೈ ಮಾಡಿಕೊಂಡು ಅದನ್ನು ಎಕ್ಸ್ಟ್ರಾ ಎತ್ತಿಟ್ಕೊಂಡಿದ್ದೀನಿ. ಈಗ ನಾನಿಲ್ಲಿ 2 ಥರ ಒಣ ದ್ರಾಕ್ಷಿನ ತೊಗೊಂಡಿದ್ದೀನಿ. ಒಣ ದ್ರಾಕ್ಷಿನೂ ಅಷ್ಟೇ ನಾನಿಲ್ಲಿ ತೊಳ್ಕೊಂಡು ನೀಟಾಗಿ ಒಣಗಿಸ್ಕೊಂಡಿದ್ದೀನಿ. ಈ ಮಳೆಗಾಲದಲ್ಲಿ ಒಣಗಿಸ್ಲಿಕ್ಕಾಗಲಿಲ್ಲ ಅಂದರೆ ನೀಟಾಗಿ ಒಂದು ಕಾಟನ್ ಬಟ್ಟೆಯಲ್ಲಿ ಅದನ್ನು ಡ್ರೈ ಆಗಕ್ಕೆ ಬಿಟ್ಬಿಡಬೇಕು 1 ಡೇ. ಆನಂತರ ಇಲ್ಲಿ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಇದನ್ನು ಕೂಡ ಅಷ್ಟೇ, ನಾನಿಲ್ಲಿ ಡೇಟ್ಸ್ನೂ ಅಷ್ಟೇ ವಾಶ್ ಮಾಡ್ಕೊಂಡಿದ್ದೀನಿ. ವಾಶ್ ಮಾಡಿಕೊಂಡು ಒಂದು ಒಣ ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಕೊಂಡು ಹಾಕೊಂಡಿದ್ದೀನಿ. ನೀಟಾಗಿ ಎಲ್ಲ ಕಾಟನ್ ಬಟ್ಟೆಲ್ಲೇ ಇದನ್ನು ಒರೆಸ್ಕೋಬೇಕು, ಹಾಗೆ ಹಾಕೋಕ್ಕಾಗಲ್ಲ ಡೇಟ್ಸ್ ಮತ್ತು ಒಣ ದ್ರಾಕ್ಷಿನ.
ಎಲ್ಲ ಹುರ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಒಂದು 4 ಏಲಕ್ಕಿ ತೊಗೊಂಡಿದ್ದೀನಿ, ಹಾಗೆಯೇ ಒಂದು 4 ಲವಂಗ, ಪತ್ರೆ ತೊಗೊಂಡಿದ್ದೀನಿ, ಒಂದೆರಡು 2-3 ಪೀಸ್ ಪತ್ರೆ ತೊಗೊಂಡಿದ್ದೀನಿ. ಅಷ್ಟನ್ನು ಹುರ್ಕೊಂಡಾದಮೇಲೆ ನಾನಿಲ್ಲಿ ಎಲ್ಲನೂ ಕೂಡ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ನಾನಿಲ್ಲೆಲ್ಲದು ಕೂಡ ಸ್ವಲ್ಪ ಸಣ್ಣದಾಗೆ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ಮಕ್ಕಳು ಜಗದು ತಿನ್ನೋದಿಲ್ಲ. ಹಾಗಾಗಿ ನಾನಿಲ್ಲಿ ಸಣ್ಣದಾಗೇ ಪೌಡರ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಪದಾರ್ಥನೂ ಸಣ್ಣದಾಗೆ ಪೌಡರ್ ಮಾಡ್ಕೊತಾ ಇದ್ದೀನಿ. ತುಂಬ ಏನು ಪೌಡರ್ ಮಾಡ್ಕೊತಾ ಇಲ್ಲ, ಸ್ವಲ್ಪ ರವೆ ಥರ ಮಾಡ್ಕೊತಾ ಇದ್ದೀನಿ ನಾನು. ಈಗ ಇಲ್ಲಿ ನಾನು ಕುಂಬಳಕಾಯಿ ಬೀಜ, ಸನ್ಫ್ಲವರ್ ಬೀಜ, ವಾಟರ್ಮೆಲನ್ ಸೀಡ್ಸ್ ಮೂರೂ ಒಂದಕ್ಕೆ ಹಾಕ್ಕೊಂಡಿದ್ದೆ. ಅದೊಂದು ಬೌಲಿಗೆ ಹಾಕ್ಕೊಂಡಿದ್ದೆ ನಾನಿಲ್ಲಿ. ಅಷ್ಟನ್ನು ನಾನಿಲ್ಲಿ ಗ್ರೈಂಡ್ ಮಾಡಿಕೊಂಡೆ. ಇವಾಗ ಆಳ್ವಿ ಬೀಜ ಎಕ್ಸ್ಟ್ರಾ ಇಟ್ಕೊಂಡಿದ್ದೆ, ಅದನ್ನು ಕೂಡ ನಾನಿಲ್ಲಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಆಳ್ವಿ ಬೀಜನೂ ಕೂಡ ಇಲ್ಲೆಲ್ಲ ರವೆ ಥರ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. ಇವಾಗ ನಾನಿಲ್ಲಿ ಚಿಯಾ ಸೀಡ್ಸ್ ಪತ್ರೆ ಎಲ್ಲ ಹಾಕ್ಕೊಂಡಿದ್ದೀನಿ, ಕಾರ್ಡಮಮ್, ಲವಂಗ ಎಲ್ಲ ಹಾಕ್ಕೊಂಡು ಎಲ್ಲ ಪದಾರ್ಥನೂ ಕೂಡ ಸ್ವಲ್ಪ ಗ್ರೈಂಡ್ ಮಾಡಿಕೊಂಡೆ. ಇದು ದ್ರಾಕ್ಷಿನೂ ಗ್ರೈಂಡ್ ಮಾಡಿಕೊಂಡೆ, ಆದರೆ ಇಲ್ಲಿ ಗಸಗಸೆ ಗ್ರೈಂಡ್ ಮಾಡ್ಕೊಬಾರ್ದು, ನಾನು ಹಾಗೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ದ್ರಾಕ್ಷಿ ಮತ್ತು ಡೇಟ್ಸ್ ಗ್ರೈಂಡ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆನೇ ನಾವು ಇಷ್ಟು ಪದಾರ್ಥನೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಿದ್ದ ನಂತರನೇ ನಾವಿಲ್ಲಿ ದ್ರಾಕ್ಷಿ ಮತ್ತು ಡೇಟ್ಸನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೋಬೇಕು. ಡೇಟ್ಸು ಮತ್ತು ದ್ರಾಕ್ಷಿ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಹೊಂದೋದಿಲ್ಲ. ಹಾಗಾಗಿ ಮುಂಚೆನೇ ನಾವು ಡೇಟ್ಸ್ ದ್ರಾಕ್ಷಿ ಹಾಕೋಕ್ಕಿಂತ ಮುಂಚೆನೇ ಅಲ್ಲಿರೋ ಅಂಥ ಪದಾರ್ಥಗಳೆಲ್ಲ ನೀಟಾಗಿ ನಾವು ಹೊಂದೂಡಿಸ್ಕೋಬೇಕಾಗತ್ತೆ. ಆನಂತರ ನಾನಿಲ್ಲಿ ಜೋನಿ ಬೆಲ್ಲನ ಯೂಸ್ ಮಾಡಿದ್ದೀನಿ. ಸ್ವಲ್ಪನೇ ನಾವಿಲ್ಲಿ ಜೋನಿ ಬೆಲ್ಲನ ಸ್ವಲ್ಪನೇ ಆ್ಯಡ್ ಮಾಡ್ಕೊಳ್ತಾ ಬರಬೇಕು. ಒಂದು 10 ಉಂಡೆ ಕಟ್ಟೋ ಹಾಗೆ ಸ್ವಲ್ಪನೇ ಜೋನಿ ಬೆಲ್ಲ ಹಾಕ್ಕೊಂಡು ನಾವಿಲ್ಲಿ ಮಿಶ್ರಣ ಮಾಡ್ಕೋಬೇಕು. ನೋಡಿ, ನಾನಿಲ್ಲಿ ಮಾಡ್ಕೊತಾ ಇದ್ದೀನಿ. ಒಮ್ಮೆಲೆ ಜೋನಿ ಬೆಲ್ಲ ಹಾಕ್ಕೊಂಡು ಎಲ್ಲನೂ ಮಿಕ್ಸ್ ಮಾಡ್ಕೋಬಾರ್ದು. ಸ್ವಲ್ಪನೇ ಒಂದೊಂದು ಕಡೆ 1-2-3 ಸ್ಪೂನ್ ಹಾಕ್ಕೊಂಡು ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನಮ್ಗೆ ಅದು ಜಿಗಿ ಬರ್ತಾ ಇದೆ ಅಂದಾಗ ಈ ಥರ ಉಂಡೆ ಕಟ್ಕೋಬೇಕು ನಾವು. ನೋಡಿ, ಇಲ್ಲಿ ನಾನು ಉಂಡೆ ಕಟ್ಕೊತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಟೈಟಾಗಿ ಉಂಡೆ ಕಟ್ಕೊಬೇಕು ಬರುತ್ತೆ. ಇಲ್ಲ ನಮಗೆ ಜೋನಿ ಬೆಲ್ಲ ಬೇಡ ಅಂದರೆ ಬರೀ ಡೇಟ್ಸಲ್ಲೂ ಕೂಡ ಮಾಡ್ಕೋಬೋದು. ಇನ್ನೂ ಜಾಸ್ತಿ ಡೇಟ್ಸ್ನ ನೀವು ಹಾಕೋಬೇಕಾಗುತ್ತೆ. ನಾನಿಲ್ಲಿ ಡೇಟ್ಸ್ನ ಸ್ವಲ್ಪ ಕಮ್ಮಿ ಕ್ವಾಂಟಿಟಿಯಲ್ಲೇ ಹಾಕ್ಕೊಂಡಿದ್ದೀನಿ, ಹಾಗಾಗಿ ನಾನಿಲ್ಲಿ ಜೋನಿ ಬೆಲ್ಲನ ಯೂಸ್ ಮಾಡಿದ್ದೀನಿ. ನಾನಿಲ್ಲಿ ಪುಡಿ ಬೆಲ್ಲನೂ ಯೂಸ್ ಮಾಡಿಲ್ಲ, ಪಾಕನೂ ಯೂಸ್ ಮಾಡಿಲ್ಲ, ಡೈರೆಕ್ಟ್ ನಾನಿಲ್ಲಿ ಜೋನಿ ಬೆಲ್ಲ ಹಾಕ್ಕೊಂಡಿದ್ದೀನಿ. ಜೋನಿ ಬೆಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ ನೀವು. ನೋಡಿ, ನಾನಿಲ್ಲಿ ಸ್ವಲ್ಪನೇ ಉಂಡೆ ಕಟ್ಕೊತಾ ಇದ್ದೀನಿ. ಒಮ್ಮೆಲೆ ಜೋನಿ ಬೆಲ್ಲ ನಾನು ಇದಕ್ಕೆ ಹಾಕ್ಕೊಂಡಿಲ್ಲ ನಾನು. ನೀವು ಇಲ್ಲಿ ಕಮ್ಮಿ ಕ್ವಾಂಟಿಟಿಯಲ್ಲಿ ಕೂಡ ನೀವು ಮಾಡ್ಕೋಬೋದು. ಚಿಕ್ಕ ಬೌಲ್ ತೊಗೊಂಡು ಚಿಕ್ಕ ಬೌಲಲ್ಲೇ ನೀವು ಮಾಡ್ಕೋಬೋದು. ನಾನಿಲ್ಲಿ ಒಂದು 30-35 ಲಾಡು ಆಗಿದೆ ನನಗಿಲ್ಲಿ. ನಾನು ಇದನ್ನು ಒಂದು 20 ಡೇಸ್ ತನಕನೂ ಕೂಡ ನಾನು ಇದನ್ನು ಇಟ್ಕೋಬೋದು. ಯಾಕೆಂದರೆ ಇಲ್ಲಿ ಯಾವುದೇ ರೀತಿ ನೀರಿನ ಅಂಶ ಇರೋ ಹಾಗೆ ನಾನು ಪದಾರ್ಥ ಹಾಕಿಲ್ಲ. ಎಲ್ಲದನ್ನು ಕೂಡ ನಾನಿಲ್ಲಿ ಡ್ರೈ ರೋಸ್ಟೇ ಮಾಡ್ಕೊಂಡಿದ್ದೀನಿ. ತುಪ್ಪನೂ ಕೂಡ ನಾನಿಲ್ಲಿ ಹಾಕ್ಕೊಂಡಿಲ್ಲ. ಈಗ ನೋಡಿ, ಅದು ಉಂಡೆ ಕಟ್ಟಾದ್ಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ಮಿಶ್ರಣಕ್ಕೆ ಇನ್ನೊಂದು ಸ್ವಲ್ಪ ಜೋನಿ ಬೆಲ್ಲ, ಎಷ್ಟು ಉಂಡೆ ಕಟ್ಟೋಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟಷ್ಟೇ ಸ್ವಲ್ಪನೇ ಹಾಕ್ಕೊಂಡು ನಾನಿಲ್ಲಿ ಅದ್ರ ಪೌಡರ್ನ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಬಾದಾಮಿನ ಸ್ವಲ್ಪ ತರ್ತರಿಯಾಗೇ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಹೇಗೆ ಬೇಕೋ ನೋಡಿ ನೀವು ಮಾಡಿಕೊಡಿ. ಇದು ತುಂಬಾ ರುಚಿಯಾಗಿರುತ್ತೆ. ಮಾರ್ನಿಂಗ್ ಅಥವಾ ಈವ್ನಿಂಗ್ ನೀವು ಒಂದೊಂದು ಬೈಟ್ ತೊಗೊಬೋದು. ದಿನ ಒಂದು ಲಡ್ಡು ತಿನ್ನೋದ್ರಿಂದ ಹೇರ್ ಶೈನಿಯಾಗಿ ಮತ್ತು ತಿಕ್ಕಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.